ಈಗ ನೀರು ಉಕ್ಕಿ ಬರ್ತಾ ಇದೆ. ಇದಕ್ಕೆ ಹೋರಾಟ ಮಾಡಿದ್ದಕ್ಕಾಗಿ ನಮಗೆ ಕೋರ್ಟ್ ನೋಟಿಸ್ ಬಂದಿದೆ. ಜಯಪ್ರಕಾಶ್ ಶೆಟ್ಟಿ ನೋಟಿಸ್ ಮುಟ್ಟಿದ 7 ದಿನ ಒಳಗಾಗಿ ನಿಮ್ಮ ಪೈಕಿ 1ರಿಂದ 3ನೇಯವರು 4 ಮತ್ತು 5ನೇಯವರ ಜೊತೆಗೆ ಮತ್ತು ನಮ್ಮ ಅಶೀಲರ ಉಪಸ್ಥಿತಿಯಲ್ಲಿ ಸುದ್ದಿವಾಹಿನಿಯಲ್ಲಿ ಬೇಷರತ್ತಾಗಿ ಕ್ಷಮೆಯನ್ನು ಕೋರತಕ್ಕದ್ದು. ತಪ್ಪಿದಲ್ಲಿ ನಮ್ಮ ಅಶೀಲರಿಗೆ ಆದ ಮಾನಹಾನಿಯ ಕುರಿತು ನಿಮ್ಮ ವಿರುದ್ಧ ಸಿವಿಲ್ ವಾ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡುವುದು ತಿಳಿಯುವುದು. ನೋಡಿ, ನಮಗೆ ಬಂದಂಥ ಏನು ಲಾಯರ್ ನೋಟಿಸ್ ನಿಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ನೀವು ನಮ್ಮನ್ನು ಬೈದಿದ್ದೀರಿ ಅಂತ. ನೋಡಿ, ಇಲ್ಲಿ ಇರಲಿ, ಇದೆಲ್ಲ ಪಕ್ಕಕ್ಕಿಡಿ, ಇದನ್ನೆಲ್ಲ ಕೇರ್ ಮಾಡ್ದೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇದು ಸಂಭ್ರಮಿಸುವಂಥ ಸಂದರ್ಭ. ನಾವೇ ಬ್ರೇಕ್ ಮಾಡಿದ ಸುದ್ದಿ. ಬನ್ನಿ, ನೀರು ಬಂದಿರುವಂಥ ದೃಶ್ಯಾವಳಿಗಳನ್ನ ನೋಡೋಣ. ಬನ್ನಿ, ರಿಪೋರ್ಟರ್ ಯಾರಿರ್ತಾರೆ ಈಗ? ಎಸ್, ಇದರ ಬಗ್ಗೆ ಕಂಪ್ಲೀಟ್ ಡಿಟೇಲ್ಡ್ ಒಂದು ಮಾಹಿತಿ ನಿಮ್ಮ ಮುಂದೆ ಈಗ. ಸುಮಾರು 45ರಿಂದ 55 ಅಡಿ ಆಳದ ಬಾವಿಯನ್ನು ತೋಡುವುದು ಒಬ್ಬ ಮಹಿಳೆಯಿಂದ ಸಾಧ್ಯವಿಲ್ಲ. ಆದರೆ ಗೌರಿ ನಾಯ್ಕ ಅವರ 3ನೇ ಬಾವಿ ಕೂಡ ಈಗ ಯಶಸ್ಸು ಕೂಡ ಕಂಡಿರುವಂಥದ್ದು. ಅವತ್ತು ಆರ್ ಕನ್ನಡದವ್ರು ಇಲ್ಲ ಅಂದ್ರೆ ನಾವು ಮುಚ್ಚಲೇಬೇಕು ಅಂತ ಅನ್ಕೋಬಿಟ್ಟಿದ್ವಿ. ಯಾರು ಹೇಳಿದ್ರಂಗಾದ್ರೆ ಇಲ್ಲಿ ಯಾಕೆ ಬಂದ್ ಮಾಡ್ತಿದ್ದೀರಾ? ಅವ್ರಿಗೆ ಸ್ಟಾಪ್ ಮಾಡಕ್ ಹೇಳಿದ್ ಯಾರಂಗಾದ್ರೆ ಗೌರಿ ನಾಯ್ಕ ಅವ್ರಿಗೆ? ನೀವು ಬಹಳ ರಿಪಬ್ಲಿಕ್ ಕನ್ನಡದವರು ನಮ್ಗೆ ಧೈರ್ಯ ತುಂಬಿದ್ರಿ. 2 ವಾರಗಟ್ಲೆ ನಮ್ಮ ಹಿಂದಿದ್ರಿ. ಕನ್ನಡ ನ್ಯೂಸ್ ನೋಡಿ ನೀರು ಬಂದಿದೆ ಅಂತ ಗೊತ್ತಾಯ್ತು, ಅದಕ್ಕಾಗಿ ನೋಡ್ಲಿಕ್ಕೆ ಬಂದ್ವಿ. ತುಂಬಾ ಖುಷಿ ಆಯ್ತು ನಮಗೆ. ಮಹಾಶಿವರಾತ್ರಿ, ಆ ಶಿವರಾತ್ರಿ ಟೈಮಲ್ಲಿ ಆ ಗಂಗೆ ಬಂದು ಇಲ್ಲಿ ಕೂತಿದ್ದಾಳೆ. ದೃಶ್ಯ 1 ಬಂತು ಬಾವಿಯಲ್ಲಿ ನೀರು ಬಂತು. ಬಂದೇ ಬಿಡ್ತು. ಗೌರಿ ನಾಯಕ್ ತೋಡಿದ ಬಾವಿಯಲ್ಲಿ ನೀರು ಬಂದೇ ಬಿಡ್ತು ಕಣ್ರಿ. ಗೌರಿ ನಾಯಕ್ ಶ್ರಮಕ್ಕೆ ತಾಯಿ ಗಂಗೆ ಉಕ್ಕುತ್ತಿರುವ ದೃಶ್ಯ ನೋಡಿ. ದೃಶ್ಯ 2 ಭಗೀರಥಿಯ ಪ್ರಯತ್ನಕ್ಕೆ ರಿಪಬ್ಲಿಕ್ ಸಾಥ್. ಶಿರಸಿಯ ಅಂಗನವಾಡಿ ಮಕ್ಕಳಿಗಾಗಿ ಗೌರಿ ನಾಯಕ್ ಬಾವಿ ತೋಡ್ತಾ ಇದ್ರು. ಈ ಮಹಾತಾಯಿಯ ಪ್ರಯತ್ನಕ್ಕೆ ಡೇ 1ನಿಂದಲೂ ರಿಪಬ್ಲಿಕ್ ಕನ್ನಡ ಸಾಥ್ ನೀಡುತ್ತಲೇ ಬಂದಿದೆ. ದೃಶ್ಯ 3 ನೀರು ಕಂಡು ಗೌರಿ ನಾಯಕ್ ಫುಲ್ ಖುಷ್. ಇಂದು ಬೆಳಗ್ಗೆ ಎಂದಿನಂತೆ ಗೌರಿ ನಾಯಕ್ ಬಾವಿ ತೋಡ್ತಾ ಇದ್ರು. ಸನಿಕೆ ಹಿಡಿದು ಎಳೆದಾಗ ಗಂಗೆ ಉಕ್ಕಿ ಬಂದ್ಲು. ನೀರು ನೋಡಿದ ಆ ಮಹಾತಾಯಿಗೆ ಎಲ್ಲಿಲ್ಲದ ಸಂತಸ. ದೃಶ್ಯ 4 ಡೇ 1ನಿಂದಲೂ ಗೌರಿ ಬೆನ್ನಿಗೆ ನಿಂತಿತ್ತು ರಿಪಬ್ಲಿಕ್ ಕನ್ನಡ. ಅಂಗನವಾಡಿ ಮಕ್ಕಳ ಕುಡಿಯುವ ನೀರಿಗಾಗಿ ಫೆಬ್ರವರಿ 10ರಿಂದ ಗೌರಿ ನಾಯಕ್ ಬಾವಿ ತೋಡಲು ಶುರು ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ರಿಪಬ್ಲಿಕ್ ಕನ್ನಡ ಗೌರಿ ನಾಯಕ್ ಬೆನ್ನಿಗೆ ನಿಂತಿತ್ತು. ಗೌರಿ ನಾಯಕ್ಗೆ ಬಂದಿದ್ದು 1-2 ಪ್ರಾಬ್ಲಮ್ ಅಲ್ಲ, 108 ವಿಘ್ನ. ಬಾವಿ ತೋಡದಂತೆ ಒತ್ತಡ ಕೂಡ ಬಂದಿತ್ತು. ಆದ್ರೆ ರಿಪಬ್ಲಿಕ್ ಕನ್ನಡ ಬಿಡದೆ ಆ ತಾಯಿ ಜೊತೆ ನಿರಂತರವಾಗಿ ನಿಂತಿತ್ತು. ಇದರ ಡೇ 1ನಿಂದಲೂ ಕೂಡ ಫಾಲೋ ಅಪ್ ಮಾಡಿದ್ವಿ. ಡೇ ಬೈ ಡೇ ಸೀನ್ ತೋರಿಸ್ತೀವಿ ನೋಡಿ. ಡೇ 1 ದಿನಾಂಕ 10/2/2024 ಮಕ್ಕಳಿಗಾಗಿ ಬಾವಿ ತೋಡಿದ ಗೌರಿ ನಾಯಕ್. ಎಸ್ ವೀಕ್ಷಕರೇ, ಶಿರಸಿಯ ಗಣೇಶನಗರದ ಅಂಗನವಾಡಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿತ್ತು. ಈ ಬಗ್ಗೆ ಗಮನಿಸಿದ ಗೌರಿ ನಾಯಕ್ ಅಂಗನವಾಡಿ ಪಕ್ಕದಲ್ಲೇ ಬಾವಿ ತೋಡೋದಕ್ಕೆ ಶುರು ಮಾಡ್ತಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ನಲ್ಲಿ ವರದಿ ಮಾಡಿ ಗೌರಿ ನಾಯಕ್ ಅವರ ಬೆನ್ನು ತಟ್ಟಿದ್ವಿ. ಗೂಗಲ್ ಪೇ ಎಲ್ಲ ಇದೆಯಾ ನಿಮ್ಮ ಹತ್ರ? ಗೂಗಲ್ ಪೇ ನಮ್ಮ ಹತ್ರ ಇಲ್ಲಲ್ರಿ ಅದೆಲ್ಲವ. ನಾವು ಸ್ವಲ್ಪ ಸಹಾಯ ಮಾಡ್ಬೇಕಂತಿದ್ದೀವಿ ನಿಮ್ಗೆ. ನನಗೆ ಎಂತ ಸಹಾಯ ಮಾಡೋದೇ ಬೇಡ. ನಾನು ಯಾರು ಸಹಾಯ ಪಡಿದೆ ಯಾರಿಗೂ ಕೇಳದೆ ಇದು ಮಾಡ್ತಾ ಇದ್ದೇನೆ. ನಂಗೆ ಹಂಗೆ ಒಂದ್ ಬಂದ್ರೆ ಸಾಕಾಗದೆ ಅಷ್ಟೇ. ಡೇ 2 ದಿನಾಂಕ 11/2/2024 ರಾತ್ರೋರಾತ್ರಿ ಗೌರಿಗೆ ಧಮ್ಕಿ. ಹೌದು, ಗೌರಿ ನಾಯಕ್ ಶ್ರಮದ ಬಗ್ಗೆ ಶಿರಸಿಯಲ್ಲಿ ಸುದ್ದಿ ಆಗ್ತಾ ಇದ್ದಂತೆ ತಾಲೂಕು ಆಡಳಿತ ಮಂಡಳಿಯ ಮರ್ಯಾದೆಯ ಪ್ರಶ್ನೆಯಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಡಿ ಹುಲಿಗೆಮ್ಮ ಸೇರಿದಂತೆ ಅಧಿಕಾರಿಗಳ ವಲಯದಲ್ಲಿ ಕಂಪನ ಸೃಷ್ಟಿಯಾಗಿತ್ತು. ತಕ್ಷಣವೇ ಸ್ಪಾಟ್ಗೆ ಶಿಶು ಯೋಜನಾಭಿವೃದ್ಧಿ ಮೇಲ್ವಿಚಾರಕಿ ಅನಿತಾ ಬಂದು ಬಾವಿ ತೋಡದಂತೆ ಒತ್ತಡ ಹೇರಿದ್ರು. ಡೇ 3 ದಿನಾಂಕ 12/2/2024 ಬೆಂಗಳೂರಿಂದ ಹೊರಟ ನಮ್ಮ ಪ್ರತಿನಿಧಿ. ಇನ್ನು ಗೌರಿ ನಾಯಕ್ಗೆ ಒತ್ತಡ ಹಾಕೋದು ಗೊತ್ತಾಗ್ತಾ ಇದ್ದಂತೆ ನಮ್ಮ ಬೆಂಗಳೂರಿನ ಪ್ರತಿನಿಧಿ ಅಂಕಿತಾರನ್ನ ಶಿರಸಿಗೆ ಕಳಿಸಿದ್ವಿ. ಗೌರಿ ನಾಯಕ್ಗೆ ಧೈರ್ಯ ತುಂಬಿ ಮತ್ತೆ ಬಾವಿ ತೋಡುವಂತೆ ಹುರಿದುಂಬಿಸಿದ್ವಿ.
ಬಳಿಕ ಗೌರಿ ನಾಯಕ್ ಮತ್ತೆ ಬಾವಿ ತೋಡಲು ಶುರು ಮಾಡಿದ್ರು. ಡೇ 4 ದಿನಾಂಕ 13/2/2024 ಡಿಡಿ ಹುಲಿಗಮ್ಮ ತಹಶೀಲ್ದಾರ್ ದೌಡು. ಬೇರೆ ಕರೆಗಳು ಬರ್ತವೆ. ಅಂಗನವಾಡಿಯಲ್ಲಿ ಯಾಕೆ ತೋಡ್ತಾ ಇದ್ದಾರೆ, ಫಾರೆಸ್ಟ್ ಅಲ್ಲಿ ಹೋಗಿ ತೋಡ್ಬೇಕಿತ್ತು, ಇಲ್ಲ ಅಂದ್ರೆ ಎಲ್ಲರ ಕೆಲಸ ಹೋಗ್ತದೆ ನಿಮ್ಮ ಟೀಚರ್ದೆಲ್ಲ. 10 ಸಲ ಫೋನ್ ಬಂದದೆ, ಟೀಚರ್ ಕೆಲಸ ತೆಗಿತಾನೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ, ಅವ್ರು ನಮಗೆ ಕೊಡ್ಲಿ ಫೈಂಡ್ ಔಟ್ ಯಾರು. ನಮ್ಗೆ ನೋಟಿಸ್ ಕಳಿಸಿ ಹಂಗಾದ್ರೆ. ನಮ್ಗೆ ನೋಟಿಸ್ ಬೇಕು, ನಮ್ಗೆ ನೋಟಿಸ್ ನಮ್ಗೆ ಈಗಲೇ ಬೇಕು ಹಂಗಾದ್ರೆ. ಇನ್ನು ಅಧಿಕಾರಿಯೊಬ್ಬರನ್ನ ಕಳಿಸಿ ಬಾವಿ ತೋಡದಂತೆ ಗೌರಿ ನಾಯಕ್ಗೆ ಒತ್ತಡ ಹೇರಿದ್ದ ಡಿಡಿ ಸ್ವತಃ ತಾವೇ ಸ್ಪಾಟಿಗೆ ಬಂದ್ರು. ನಮ್ಮ ಪ್ರತಿನಿಧಿಯೊಂದಿಗೆ ದೊಡ್ಡ ವಾಗ್ವಾದವೇ ನಡೆಯಿತು. ಅಧಿಕಾರಿಗಳಿಗಂತೂ ಸಾರ್ವಜನಿಕರೇ ತರಾಟೆಗೆ ತೆಗೆದುಕೊಂಡ್ರು. ನಿಮ್ಮ ಕೆಲಸಗಳೇನು? ಫುಡ್ ಕೊಡೋದು, ಟೀಚರ್ಸಿಗೆ ಪಗಾರ ಕೊಡೋದು, ಅಷ್ಟು ಬಿಟ್ರೆ ಮತ್ತೆ ನೀವ್ ಏನ್ ಮಾಡ್ಕೊಡ್ತೀರಿ ಅಭಿವೃದ್ಧಿ ಕೆಲಸ? ಮತ್ತೆಗೆ ನಾಳೆ ಬಂದು ಪರ್ಮಿಷನ್ ಎಲ್ಲಿದ್ಯಮ್ಮ, ಎದ್ದು ಬರ್ರಿ ಬಾವಿ ಮುಚ್ಚ್ರಿ ಅಂತಂದ್ರೆ ಏನ್ ಮಾಡ್ಬೇಕು? ಮೇಡಮ್ ನೀವು ಏನ್ ಹೇಳಿಕೆನ ಕೊಡ್ಲಾರ್ದೆ ನಾನು ಹೇಳ್ತಾ ಇದ್ದೇನಲ್ಲಮ್ಮ, 2 ದಿವಸ ಟೈಮ್ ಕೊಡಿ ಅಂತ. 2 ದಿವಸ ನೀವು ಸ್ಟಾಪ್ ಮಾಡಿದ್ರೆ ಅವ್ರ ಹೆಲ್ತ್ ಇಶ್ಯೂ ಆಗ್ತದೆ, ಸಮಸ್ಯೆ ಆಗ್ತದೆ, ಮತ್ತು ಮಾನಸಿಕ ಕುಗ್ಗಿದೆ. ಡೇ 5 ದಿನಾಂಕ 14/2/2024 ಮತ್ತೆ ಬಾವಿಗಿಳಿದ ಗೌರಿ ನಾಯಕ್. ತಾಲೂಕು ಆಡಳಿತದ ಮೌಖಿಕ ಆದೇಶದ ಮೇರೆಗೆ ಗೌರಿ ನಾಯಕ್ ಮತ್ತೆ ಬಾವಿ ತೋಡಲು ಶುರು ಮಾಡ್ತಾರೆ. ಫೆಬ್ರವರಿ 14ರಿಂದ 19ರವರೆಗೆ ಒಟ್ಟು 6 ದಿನ ಬಾವಿ ತೋಡಲು ಗೌರಿ ನಾಯಕ್ ಶುರು ಮಾಡಿದ್ರು. ಡೇ 6 ದಿನಾಂಕ 18/2/2024 ಸಚಿವ ಮಂಕಾಳು ವೈದ್ಯ ಭೇಟಿ, ಸನ್ಮಾನ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಭೇಟಿ ನೀಡಿದ್ರು. ತಾಯಿ ಗೌರಿ ನಾಯಕ್ಗೆ ಸನ್ಮಾನ ಮಾಡಿದ್ರು. ಡೇ 7 ದಿನಾಂಕ 19/2/2024 ಬಾವಿ ಮುಚ್ಚಿಸಿದ ತಹಶೀಲ್ದಾರ್ ಶ್ರೀಧರ್. ಫೆಬ್ರವರಿ 19ರ ಸಂಜೆ ಇದ್ದಕ್ಕಿದ್ದಂತೆ ಬಾವಿ ತೋಡದಂತೆ ತಹಶೀಲ್ದಾರ್ ಶ್ರೀಧರ್ ಸೂಚನೆ ಕೊಟ್ಟಿದ್ರು. ಬಾವಿಗೆ ಮರದ ಹಲಗೆಯಿಂದ ಮುಚ್ಚಿಸಿದ್ರು. ಡೇ 8 ದಿನಾಂಕ 20/2/2024 ಮತ್ತೆ ಗ್ರೌಂಡ್ನಲ್ಲಿ ನಮ್ಮ ಪ್ರತಿನಿಧಿಗಳು. ಫೆಬ್ರವರಿ 20ರಂದು ಬಾವಿ ತೋಡಲು ಅಡ್ಡಿಪಡಿಸಿದವರ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಮತ್ತೆ ಬಾವಿಗೆ ಹಲಗೆಯನ್ನ ಮುಚ್ಚಿಸಿದ್ರು. ಇದರಿಂದ ಗೌರಿ ನಾಯಕ್ ಅಕ್ಷರಶಃ ನೊಂದು ತಾವೇ ತೋಡಿದ್ದ ಬಾವಿಯನ್ನ ಮುಚ್ಚೋದಕ್ಕೆ ಮುಂದಾಗಿದ್ರು. ಬಳಿಕ ಸ್ಥಳೀಯರು ಬಾವಿ ಮುಚ್ಚದಂತೆ ತಡೆಯುತ್ತಾರೆ. ಅಲ್ಲ ಬಿಡಿ ಒಂದು ಅವಕಾಶ ಅಲ್ಲ. ಗೌರಿ ನಾಯಕ್ ಅವರೇ, ಅವರು ಆಕ್ರೋಶ ಕಟ್ಟೆ ಹೊಡೆದ ಗೌರಿ ನಾಯಕ್ ಅವರೇ, ಈಗ ಆಯ್ತು ರೀ, ಸಮಾಧಾನ ಮಾಡ್ಕೊಳ್ಳಿ. ಡೇ 9 ದಿನಾಂಕ 20/2/2024 ತಹಶೀಲ್ದಾರ್ ಚಳಿ ಬಿಡಿಸಿದ ರಿಪಬ್ಲಿಕ್ ಕನ್ನಡ. ಇನ್ನು ಗೌರಿ ನಾಯಕ್ಗೆ ಅಡ್ಡಿಯಾಗಿದ್ದ ತಹಶೀಲ್ದಾರ್ ಶ್ರೀಧರ್ಗೆ ಬಿಗ್ ಇಂಪ್ಯಾಕ್ಟ್ ನಲ್ಲಿ ಚಾಟಿ ಬೀಸಿ ತರಾಟೆಗೆ ತೆಗೆದುಕೊಂಡಿದ್ವಿ. ಆ ತಾಯಿ ಒಂದು ಬಾವಿ ತೋಡಿ ಅದಕ್ಕೆ ಅದು ಸುತ್ತಮುತ್ತ ಮತ್ತೊಂದು ಕಟ್ಟೆ ಕಟ್ಟಿದ್ರೆ ಆಯ್ತಪ್ಪ. ಶ್ರೀಧರ್ ಅವರೇ, ನೀರು ಕೊಡೋ ಯೋಗ್ಯತೆ ಇಲ್ಲ ಶ್ರೀಧರ್ ನಿಮಗೆ. ಜನರ ತೆರಿಗೆ ದುಡ್ಡಲ್ಲಿ ನಿಮ್ಮ ಸಂಬಳ. ಇಡೀ ವೀಕ್ಷಕರು ಇವತ್ತು ಫೋನ್ ಮಾಡಿ ಕೇಳಬೇಕು ಶ್ರೀಧರ್ಗೆ, ಹೆಂಗೆ ಮುಚ್ಚಿದ್ರಿ ಅಥವಾ ಯಾವಾಗ ನೀರು ಕೊಡ್ತೀರಿ? ಏನು ಈಗೋ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ? ನಿಮ್ಗೆ ಅಷ್ಟು ತಾಕತ್ತಿದ್ರೆ, ಅಷ್ಟು ದಮ್ಮಿದ್ರೆ ಆ ಮಕ್ಕಳಿಗೆ ನೀವೇ ಬಾವಿ ತೋಡಿ ಕೊಡಬೇಕಾಗಿತ್ತು. ಈಗ ಮುಚ್ಚಿದ್ದೀರಿ. ಇವರೇ ಶ್ರೀಧರ್, ಕೇಳಿ ಪ್ರಶ್ನೆ, ಹೆಂಗೆ ಮುಚ್ಚಿದ್ದೀರಿ? ಹಾಗಿದ್ರೆ ನೀವು ಮಾಡಿಕೊಡಿ. ಯಾವಾಗ ಮಾಡಿಕೊಡ್ತೀರಿ? ಇದನ್ನು ಬಿಡೋದೇ ಇಲ್ಲ ರೀ, ಅದು ಏನಾಗುತ್ತೆ ಆಗಲಿ. ಡೇ 10 ದಿನಾಂಕ 21/2/2024 ಡಿಸಿಗೆ ಸಂಸದರಿಂದ ಫೋನ್, ತರಾಟೆ. ಇನ್ನು ಶಿರಸಿಯ ಗಣೇಶನಗರಕ್ಕೆ ಖುದ್ದಾಗಿ ಸಂಸದ ಅನಂತಕುಮಾರ್ ಹೆಗ್ಡೆ ಅವರು ಸ್ಪಾಟ್ಗೆ ಆಗಮಿಸಿದ್ರು. ಡಿಸಿ ಗಂಗೂಬಾಯಿಗೆ ಕರೆ ಮಾಡಿ
ಬಾವಿ ತೋಡಲು ಅನುಮತಿ ನೀಡುವಂತೆ ಸೂಚನೆ ಕೊಟ್ಟಿದ್ರು. ಬಳಿಕ ಗೌರಿ ನಾಯಕ್ ಬಾವಿ ತೋಡಲು ಶುರು ಮಾಡಿದ್ರು. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಕೈನಲ್ಲೇ ಆ ಬಾವಿ ಆಗಲಿ ಮತ್ತು ನಿಮ್ಮದೇ ಹೆಸರಿಡ್ತೀವಿ ಆ ಬಾವಿ. ನೋಡ್ರಪ್ಪ, ಚಾವಿ ಬರ್ತಾ ಇದೆ ನೋಡಿ. ಕೀ 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 ಓಕೆನಾ? ತೊಳೆ 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 ಎಸ್ ಹೋಗ್ಲಿ ಹೋಗ್ಲಿ. ನೋಡಿ ಗೌರಿ ನಾಯಕ್ ಅವರೀಗ ಚಾವಿಯನ್ನು ತೆಗಿತಾರೆ. ಓಪನ್ ಓಪನ್. ಹಗ್ಗ 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 ತಗೊಳ್ಳಿ, ಹಗ್ಗ ತಗೊಳ್ಳಿ, ಹಗ್ಗ ತಗೊಳ್ಳಿ. ಇದು ರಿಪಬ್ಲಿಕ್ ಕನ್ನಡದ ಬಿಂಕ್ ಇಂಪ್ಯಾಕ್ಟ್. ಜಯಪ್ರಕಾಶ್ ಶೆಟ್ರೆ, ಗಮನಿಸ್ತಾ ಇದ್ದೀರಿ ನೀವು ಕೂಡ. ಬಿಗ್ ಇಂಪ್ಯಾಕ್ಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ. ಆಗಲೇ ಡಿ ಸಿ ಅವ್ರ ಜೊತೆ ಮಾತಾಡಿದ್ದೀನಿ, ಇಲ್ಲೇ ಸ್ಪಾಟ್ನಲ್ಲೇ ಇದ್ದೀನಿ. ಅವರು ಕೂಡ ರೈಟಿಂಗ್ದಲ್ಲೇ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತು ಈ ಕೆಲಸ ಅವರಿಂದನೇ ಆಗಬೇಕು ಅನ್ನುವಂಥದ್ರ ಬಗ್ಗೆ ತುಂಬ ಭಾವನಾತ್ಮಕವಾಗಿ ಅವರು ಮಕ್ಕಳಿಗೋಸ್ಕರ ಮಾಡ್ತಾ ಇದ್ರು. ನಿಂತ್ಕೊಂತೀವಿ, ಅವರೇ ತೆಗೆದು ಈ ಕೆಲಸ ಕಂಪ್ಲೀಟ್ ಮಾಡಲಿ. ದಿನಾಂಕ 6/3/2024 ಸತತ 35 ದಿನಗಳ ಶ್ರಮಕ್ಕೆ ಸಿಕ್ಕೇ ಬಿಡ್ತು ಫಲ. ಜನವರಿ 30ರಿಂದಲೇ ಗೌರಿ ನಾಯಕ್ ಬಾವಿ ತೋಡಲು ಶುರು ಮಾಡಿದ್ರು. ಸತತ 35 ದಿನಗಳಿಂದ ಬರೋಬ್ಬರಿ 50 ಅಡಿ ಬಾವಿ ತೋಡಿಯೇ ಬಿಟ್ಟಿದ್ರು. ಇದರ ಫಲವಾಗಿ ಗಂಗೆ ಜಿನು ಜಿನು ಅಂತ ಉಕ್ಕಿಯೇ ಬಿಟ್ಟಳು. ನೀವು ಭಾಳ ರಿಪಬ್ಲಿಕ್ ಕನ್ನಡದವರು ನಮಗೆ ಧೈರ್ಯ ತುಂಬಿದ್ರಿ. 2 ವಾರಗಟ್ಟಲೆ ನಮ್ಮ ಹಿಂದಿದ್ರಿ. ಎಲ್ಲ ತೊಂದರೆ ತೊಡಕು ನಿವಾರಣೆ ಮಾಡಿದ್ರಿ. ನನ್ನ ಬಾವಿನೂ ಸುಗಮ ಆಯಿತು. ಅವತ್ತು ಆರ್ ಕನ್ನಡದವ್ರು ಇಲ್ಲ ಅಂದ್ರೆ ನಾವು ಮುಚ್ಚಲೇಬೇಕು ಅಂತ ಅನ್ಕೋಬಿಟ್ಟಿದ್ವಿ. ಯಾಕಂದ್ರೆ ಎಲ್ಲ ಬೇರೆ ಬೇರೆ ಅಡೆತಡೆಗಳು ಬಂದು ನಮಗೆ ಇದ್ರ ಸವಾಸವೇ ಬೇಡ ಅಷ್ಟು ಅಡೆತಡೆಯನ್ನು ಒಡ್ಡಿದ್ರು. ಅವತ್ತು ಆರ್ ಕನ್ನಡ ನಮ್ಮ ಬೆನ್ನೆಲುಬಾಗಿ ನಿಂತು ಈ ನೀರನ್ನು ಕಾಣೋದಕ್ಕೆ ಒಂದು ಲೆಕ್ಕದಲ್ಲಿ ಆರ್ ಕನ್ನಡದವರು ನಮಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ದಿವಸ ನಾವು ಮಾಧ್ಯಮದವರಿಗೆ, ಅದು ಆರ್ ಕನ್ನಡದವರಿಗೆ ಧನ್ಯವಾದವನ್ನು ಹೇಳಲೇಬೇಕು. ಯಾವಾಗ ಬಾವಿಯನ್ನು ಪ್ರಾರಂಭ ಮಾಡಿದ್ರ ಪ್ರಾರಂಭದ ದಿನದಿಂದ ಇಲ್ಲಿಯ ತನಕ ನಿರಂತರವಾಗಿ ಅವರ ಬೆಂಬಲಕ್ಕೆ ನಿಂತ್ಕೊಂಡ್ರು. ಕರ್ನಾಟಕದ 7 ಕೋಟಿ ಜನತೆ ಅವ್ರ ಬೆಂಬಲಕ್ಕೆ ನಿಲ್ಲೋ ಹಾಗೆ ಮಾಡಿದ್ರು. ಯಪ್ಪ, ಆರ್ ಕನ್ನಡದವ್ರಿಗೆ ನಾವು ಏನು ಹೇಳೋದು? ಯಾಕಂದರೆ ಇವತ್ತು ಮೀಡಿಯಾ ಒಂದು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತದೆ ಅನ್ನೋದು ಆರ್ ಕನ್ನಡ ನೋಡೇ ನಾವು ತಿಳಿಬೇಕು. ರಿಪಬ್ಲಿಕ್ ಕನ್ನಡ ಹಿಡಿದ ಕೆಲಸ ಬಿಡೋ ಮಾತೇ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಾವಿ ತೋಡಿದ ಗೌರಿ ನಾಯಕ್ ಅವರ ಸಾಧನೆಯ ಸ್ಟೋರಿ. ಇದೇ ಅಲ್ವೇ ರಿಪಬ್ಲಿಕ್ ಕನ್ನಡದ ತಾಕತ್ತು. ನಿಮ್ಮ ಧ್ವನಿ ಅಂತ ಸುಮ್ಮನೆ ಹೇಳಿಲ್ಲ, ಕೆಲಸ ಮಾಡಿ ತೋರಿಸಿದ್ದೀವಿ. ಇದು ನಮ್ಮ ಕಮಿಟ್ಮೆಂಟ್.